ಹಾಯ್ ಹಲೋ ಆಲ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಫಾರ್ ಮ್ಯಾಥ್ಸ್ ಅಂತ ಮಾಡ್ತಿದ್ದೀನಿ. ಸೊ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಯಾರೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿದ್ದೀರಾ ಅವರೆಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಎಕ್ಸಾಮ್ ಮಾಡಿ ಆ್ಯಂಡ್ ಯಾವುದೇ ರೀತಿಯಾದಂಥ ಟೆನ್ಷನ್ಸ್ ಬೇಡ, ಈಸಿಯಾಗಿ ಕ್ಲಿಯರ್ ಆಗುತ್ತೆ ಆ್ಯಂಡ್ ನೀವು ಒಳ್ಳೆ ಸ್ಕೋರು ಕೂಡ ಮಾಡ್ತೀರಾ. ಯಾಕಂದರೆ ಪೇಪರ್ ಲ್ಯಾಂಗ್ವೇಜಸ್ ಪೇಪರ್ ಆಲ್ಮೋಸ್ಟ್ ಈಸಿಯಾಗಿ ಇರುತ್ತೆ. ಸೊ ನೋ ನೀಡ್ ಟು ವರಿ, ಕೂಲಾಗಿ ಎಕ್ಸಾಮ್ ಬರೀರಿ. ಆ್ಯಂಡ್ ನೋಡೋಣ ಬನ್ನಿ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸು. ಸೊ ಈ ಒಂದು ಪ್ರಾಪರ್ PDF ನೀವೇನಾದರೂ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ನೀವೇನು ಈ PDF ಇದೆಯಲ್ವ, ಈ PDF ಏನು ನಾನು ಪ್ರೆಸೆಂಟ್ ಮಾಡ್ತಿದ್ದೀನಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಈ ಎಲ್ಲ ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ತುಂಬ ಒಂದು ಒಳ್ಳೆ ಸ್ಕೋರ್ನ ಮಾಡ್ತೀರಾ ಅಂತಲೇ ಹೇಳ್ತೀನಿ ಮ್ಯಾಥ್ಸ್ ಎಕ್ಸಾಮಲ್ಲಿ. ಬಿಕಾಸ್ ಎಲ್ಲನೂ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರೋದ್ರಿಂದ ಆ್ಯಂಡ್ ಎಲ್ಲನೂ ಕೇಳೋವಂಥ ಚಾನ್ಸಸ್ ಇರುವಂಥ ಕ್ವೆಶನ್ಸೇ ಈ ಒಂದು PDF ಇರೋದು. ನಿಮಗೇನಾದರೂ ಈ PDF ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ತಿಳಿಸಿ. ಐ ವಿಲ್ ಗಿವ್ ಮೈ ಟೆಲಿಗ್ರಾಮ್ ಚಾನಲ್ ಲಿಂಕ್, ಸೊ ಯು ಕ್ಯಾನ್ ಜಾಯಿನ್ ಥ್ರೂ ದಟ್ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ get benefited of this PDF, and if you want you can take Xerox also, so it will be easy. ನೋಡೋಣ ನೆಕ್ಸ್ಟ್ ಏನೆಲ್ಲ ಇಲ್ಲಿ ಕ್ವೆಶನ್ಸ್ ಬರ್ತಿದೆಯಲ್ವಾ, ಏನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇಷ್ಟು ಕ್ವೆಶನ್ಸ್ನ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ನೀವು ಖಂಡಿತವಾಗ್ಲೂ ಒಂದೊಳ್ಳೆ 80ಗೆ ಮೋರ್ ದ್ಯಾನ್ ಯು ವಿಲ್ ಗೆಟ್ 50+ ಆರ್ 70 ಈ ಥರ ಸ್ಕೋರ್ ಮಾಡ್ಬೋದು. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೇಮ್ ಮೆಥಡಲ್ಲಿ ಹೇಗೆ ಪ್ರಿಪೇರ್ ಆಗೋದು ಅಂತ ಆ್ಯಂಡ್ ಇಂಪಾರ್ಟೆಂಟ್ ಫಾರ್ಮುಲೇಸ್ ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಮಿನಿಟಲ್ಲಿ ಸುಮ್ಮನೆ ಒಂದು ಸತಿ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋದರೆ ಸಾಕು, ನೀವು ತುಂಬ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ನಿಮ್ಮ ಒಂದು ಟೈಮ್ ಏನಾಗುತ್ತೆ ಸೇವ್ ಆಗುತ್ತೆ. ಸೊ ಇದು ಬಂದು ಮ್ಯಾಥ್ಸ್ ಪ್ರಿಪ್ರೇಷನ್ ಆಗಿತ್ತು. ಈಸಿಯಾಗೇ ಇರುತ್ತೆ ಮ್ಯಾಥ್ಸು ಕೂಡ. ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಪಾಸಿಂಗ್ ಅಂತೂ ತುಂಬ ಈಸಿಯಾಗೇ ಇರುತ್ತೆ. ಲೈಕ್ ನಾನು ಪಾಸೇ ಆಗೋಲ್ಲ ಅಂತ ಏನು ಲೈಕ್ ಕಾನ್ಫಿಡೆನ್ಸ್ ಕಳ್ಕೊಂಬಿಡಿ. ಪಾಸ್ ಆಗೋದಕ್ಕಂತೂ ಖಂಡಿತವಾಗ್ಲೂ ಈಸಿಯಾಗಿ ಸ್ಕೋರ್ ಮಾಡೋಷ್ಟು ಕೊಟ್ಟಿರ್ತಾರೆ. ಬಟ್ ಯಾವಾಗ ಡಿಫಿಕಲ್ಟ್ ಲೆವೆಲ್ ಅಂತ ಅನಿಸುತ್ತೆ ಅಂದರೆ ನಿಮಗೆ ಔಟ್ ಸ್ಕೋರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ಮೋರ್ ದೆನ್ 70+ ಸ್ಕೋರ್ ಮಾಡೋದಕ್ಕೆ ಕಷ್ಟ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.